ವಿಧಾನ ಪರಿಷತ್ತಲ್ಲಿ ಮೇಲುಗೈ ಸಾಧಿಸಿದೆ ಕಾಂಗ್ರೆಸ್. ಸಭಾಪತಿ ಸ್ಥಾನದ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಗೆ ಸಭಾಪತಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಮಾಡಲಾಗ್ತಾ ಇದೆ. ಬಸವರಾಜ ಹೊರಟ್ಟಿ ಸಭಾಪತಿ ಸ್ಥಾನದಿಂದ ಹೊರಕ್ಕೆ ಕಳಿಸಿ ಕಾಂಗ್ರೆಸ್ ಅವರನ್ನ ಆ ಸ್ಥಾನದಲ್ಲಿ ಕೂರಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಇದೀಗ ನಡೀತಾ ಇದೆ. 75 ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಖ್ಯಾಬಲ ಇರೋದು 37ಕ್ಕೆ ಸತಿ ಏರಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಸಭಾಪತಿ ಸ್ಥಾನದಲ್ಲಿ ತಮ್ಮ ಪಕ್ಷದವರನ್ನ ಕೂರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಇತರೆ ಪಕ್ಷದ ಸದಸ್ಯರ ಸಂಖ್ಯಾಬಲವನ್ನ ಗಮನಿಸಿಕೊಂಡು ಹೋಗೋದಾದ್ರೆ 75 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಇರೋದು 37, ಬಿಜೆಪಿ ಇರೋದು 29, ಜೆಡಿಎಸ್ 7 ಸದಸ್ಯರು, ಪಕ್ಷೇತರರೊಬ್ರು, ಸಭಾಪತಿ ಒಬ್ರು. ಈಗ ಪಕ್ಷೇತರ ಸದಸ್ಯ ಯಾರು ಅಂತಂದ್ರೆ ಲಖನ್. ಈಗ ಅವ್ರ ಬೆಂಬಲವನ್ನ ಪಡೆಯೋದು ಕಾಂಗ್ರೆಸ್ಗೆ ಅಷ್ಟು ಕಷ್ಟ ಏನಾಗಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರು ಹೆಂಗಾದ್ರೂ ಮಾಡಿ ಅವ್ರ ಬೆಂಬಲ ಪಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ನಿರಂತರ ಪ್ರಯತ್ನದಲ್ಲಿ ಇದೆ. ಪರಿಷತ್ತಲ್ಲಿ ಮೇಲುಗೈ ಸಾಧಿಸಿದ್ದಾಗಿದೆ. ಅಲ್ಲಿ ಸಭಾಪತಿ ಸ್ಥಾನದ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಇನ್ನು ವಿಧಾನ ಪರಿಷತ್ತಲ್ಲಿ ಕಾಂಗ್ರೆಸ್ ಮೇಲುಗೈ ಹಿನ್ನೆಲೆಯಲ್ಲಿ ಸಭಾಪತಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಅಲ್ಲೇ ಫೈಟ್ ಜೋರಾಗಿ ನಡೀತಾ ಇದೆ. ಸಭಾಪತಿ ರೇಸಲ್ಲಿ ಕಾಂಗ್ರೆಸ್ನ 4 ಜನ ಸದಸ್ಯರಿದ್ದಾರೆ. ಯಾರ್ಯಾರು ಅಂತಂದ್ರೆ ಡಾಕ್ಟರ್ ಕೆ ಗೋವಿಂದರಾಜು, ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್ ಸಂಬಂಧಿ ರವಿ ಅವರು ಸಭಾಪತಿ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ಸಂಪುಟದಲ್ಲೂ ಮೇಜರ್ ಸರ್ಜರಿ ಆಗುತ್ತೆ. ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದಂಗೆ ಅಂತ ಏನ್ ಹೇಳ್ತಿದ್ದಾರೆ, ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದಾರಲ್ಲ ರಾಜಕೀಯ ವಲಯದಲ್ಲಿ. ಸೊ ಅಕಸ್ಮಾತ್ ಸಂಪುಟದಿಂದ ತಮ್ಮನ್ನ ಕೈ ಬಿಟ್ರೆ ಸಭಾಪತಿ ಸ್ಥಾನ ತನಗೆ ಬೇಕು ಅಂತ ಬೇಡಿಕೆಯನ್ನ ಇಡೋದಕ್ಕೆ ಬೋಸರಾಜು ಅವರು ಕೂಡ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಸದ್ಯಕ್ಕೆ ನಿರ್ಣಾಯಕ ಸ್ಥಾನದಲ್ಲಿರೋದು ಲಖನ್ ಜಾರಕಿಹೊಳಿ. ಅವರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ರೇಸಲ್ಲಿ ತುಂಬಾ ಜನ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಪರಿಷತ್ತಲ್ಲಿ ತನ್ನ ಸ್ಥಾನವನ್ನ ಕಾಂಗ್ರೆಸ್ ಹೆಚ್ಚು ಮಾಡ್ಕೊಂಡಿದೆ, ಅಂದ್ರೆ ಮೇಲುಗೈ ಸಾಧಿಸಿದೆ. ಈಗ ಸಭಾಪತಿ ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. ಯಾರೆಲ್ಲ ರೇಸಲ್ಲಿ ಇದ್ದಾರೆ, ಸೊ ಹೆಂಗದನ್ನ ಕಾರ್ಯತಂತ್ರವನ್ನ ಜಾರಿ ತರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ? ಶರ್ಮಿತಾ, ಬಹಳ ಮುಖ್ಯವಾಗಿ 4 MLCಗಳ ನಾಮನಿರ್ದೇಶನದ ಬಳಿಕ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಸಂಖ್ಯಾಬಲ ಹೆಚ್ಚಿಗೆ ಆಗಿದೆ. ಅಂದರೆ 37, ಅಂದರೆ 75 ಸದಸ್ಯ ಬಲದ ಒಟ್ಟು 75 ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ 37 ಮಂದಿ ಕಾಂಗ್ರೆಸ್ ಸದಸ್ಯರಿದ್ದರೆ 29 ಮಂದಿ BJP ಸದಸ್ಯರು, 7 ಮಂದಿ JDS ಸದಸ್ಯರು, ಓರ್ವ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಪಕ್ಷೇತರ ಸದಸ್ಯರಾದಂಥ ಲಖನ್ ಜಾರಕಿಹೊಳಿ. ಮತ್ತೊಂದು ಕಡೆಗೆ ಇನ್ನುಳಿದಂತೆ ಸಭಾಪತಿ ಬಸವರಾಜ ಹೊರಟ್ಟಿಯವರ ಒಂದು ಮತ ಇರ್ತಕ್ಕಂಥದ್ದು. ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸ್ಥಾನಕ್ಕೆ ಕೂರಬೇಕು ಅಂದರೆ ಅದು 38 ಸಂಖ್ಯಾಬಲವನ್ನು ಹೊಂದಬೇಕಾಗುತ್ತೆ. ಹೀಗಾಗಿ ಸಮಬಲವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆಗೆ NDA JDS ಮತ್ತು BJP 37 ಮತಗಳನ್ನು ಹೊಂದಿದ್ರೆ, ಇತ್ತ ಕಾಂಗ್ರೆಸ್ಸು ಕೂಡ 37 ಸಂಖ್ಯಾಬಲವನ್ನು ಹೊಂದಿರತಕ್ಕಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಹಾಗೂ ಪಕ್ಷೇತರ ಸದಸ್ಯರಾಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಅವರು ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಹೀಗಾಗಿಯೇ ಡಿಸೆಂಬರ್ ವೇಳೆಗೆ ಏನಾದರೂ ಸಭಾಪತಿ ಬಸವರಾಜ ಹೊರಟ್ಟಿಯವ್ರನ್ನ ಕೆಳಗಿಳಿಸಿ ತಮ್ಮದೇ ಪಕ್ಷದ ಸದಸ್ಯರನ್ನ ಸಭಾಪತಿ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಯಾಕೆಂದರೆ ಹಲವಾರು ವಿಧೇಯಕಗಳ ಮಂಡನೆ ಸಂದರ್ಭದಲ್ಲಿ ಹಲವಾರು ತಿದ್ದುಪಡಿಗಳ ವಿಧೇಯಕಗಳು ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಗೀಕಾರವಾಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಕಷ್ಟು ಮುಜುಗರವನ್ನು ಅನುಭವಿಸಿತ್ತು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕ 3 ಅಸೆಂಬ್ಲಿಯಲ್ಲೂ ಕೂಡ ತೀವ್ರ ಹಿನ್ನಡೆ ಆಗಿತ್ತು. ಆ ಒಂದು ಮಂಡನೆ ಆಗುವಂಥ ಸಂದರ್ಭದಲ್ಲಿ ಅನುಮೋದನೆಯನ್ನು ಪಡೆಯುವಂಥ ಒಂದು ನಿಟ್ಟಿನಲ್ಲಿ. ಹೀಗಾಗಿಯೇ ಅಂಥದ್ದೊಂದು ಮುಜುಗರವನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಇದು ರೈಟ್ ಟೈಮು, ಸಭಾಪತಿಯವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ, ನಮ್ಮದೇ ಆದಂಥ ಸಭಾಪತಿಯವರು ಇದ್ದರೆ ನಮಗೆ ಒಂದು ರೀತಿ ಅನುಕೂಲ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಡಿಸೆಂಬರ್ ವೇಳೆಗೆ, ಅಂದರೆ ಡಿಸೆಂಬರ್ನಲ್ಲಿ ನಡೆಯುವಂಥ ಬೆಳಗಾವಿ ಚಳಿಗಾಲದ ಅಧಿವೇಶನದ ವೇಳೆಗೆ ಬಸವರಾಜ ಹೊರಟ್ಟಿಯವ್ರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಸದಸ್ಯರನ್ನೇ ಅಲ್ಲಿ ಸಭಾಪತಿ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ಸಚಿವ ಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ, ನಮಗೆ ಸಭಾಪತಿ ಸ್ಥಾನವನ್ನಾದರೂ ಸಿಗಲಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ MLCಗಳು ಇದೀಗ ಸಭಾಪತಿ ಸ್ಥಾನಕ್ಕೆ ಲಾಬಿಯನ್ನು ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ CM ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ತೆರವಾದಂಥ ಅಂದರೆ ರಾಜೀನಾಮೆ ಕೊಟ್ಟಂಥ
MLC ಆಗಿರ್ತಕ್ಕಂಥ ಡಾಕ್ಟರ್ ಕೆ ಗೋವಿಂದರಾಜು, ಮತ್ತೊಂದು ಕಡೆಗೆ ಹಿರಿಯ MLC ಆಗಿರ್ತಕ್ಕಂಥ BK ಹರಿಪ್ರಸಾದ್, DK ಶಿವರ ಸಂಬಂಧಿಯೂ ಆಗಿರ್ತಕ್ಕಂಥ ರವಿ, ಮತ್ತೊಂದು ಕಡೆಯಾಗಿ ಸಚಿವ ಸ್ಥಾನ ಕೈ ಬಿಟ್ಟರೆ ಅಂದರೆ ರೀಶಫಲ್ ಸಂದರ್ಭದಲ್ಲಿ ಏನಾದರೂ ನನ್ನನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ನನಗೆ ಸಭಾಪತಿ ಸ್ಥಾನವನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಸಭಾನಾಯಕರು ಆಗಿರ್ತಕ್ಕಂಥ ಸಚಿವ NS ಬೋಸರಾಜ್ ಅವರು ಕೂಡ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಕಡೆಯಾಗಿ ಏನು ಬಸವರಾಜ ಹೊರಟ್ಟಿನ ಕೆಳಗಿಳಿಸಿ ಕಾಂಗ್ರೆಸ್ ಸದಸ್ಯರನ್ನ ಸಭಾಪತಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾದರೆ ಇತ್ತ ಸಚಿವ ಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ, ನನಗೆ ಸಭಾಪತಿ ಸ್ಥಾನವನ್ನಾದರೂ ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಸದಸ್ಯರಲ್ಲೇ ಒಂದು ರೀತಿ ಲಾಬಿ ಹೆಚ್ಚಾಗಿರುವಂಥದ್ದು. ಶರ್ಮಿತಾ, ಮುಂದೆ ಏನಾಗುತ್ತೆ? ಥ್ಯಾಂಕ್ ಯು ತಿಮ್ಮೇಗೌಡ್ರೆ.